ಇದು ಅಕ್ಕಂಡ ಹಚ್ಚಿ ಯಾರೋ ಪೂಜೆ ಮಾಡಿ ಪೂಜೆ ಮಾಡಪ್ಪ ಕಡಿತ ಪೂಜೆ
ಈ ರೀತಿಯಾಗಿ ಈ ದಿವಸ ಶನಿವಾಸರ ಕಾರ್ತಿಕ ಮಾಸ ಶುಭೋದಯ ಶುಭ ದಿವಸದಲ್ಲಿ ಈ ಗೃಹಾಧಿಪತಿಗಳು ಶ್ರೀಮಾನ್ ಶ್ರೀಯುತ ಮಾತೃಶ್ರೀ ಲಕ್ಷ್ಮೀದೇವಮ್ಮನವರು ತಂದೆ ಕೀರ್ತಿಶೇಷರಂತ ಬ್ಯಾಟಪ್ಪನವರು ಗುರುವಿನ ಸ್ಥಾನದಲ್ಲಿ ಗುರು ಸೇವೆ ಮಾಡಿ ಅಕ್ಷರ ಬೋಧನೆ ಮಾಡಿ ಕಾಯ ವಾಚ ಮಕ್ಕಳ ಸೇವೆಯನ್ನು ಮಾಡಿ ಮಕ್ಕಳಿಗೆ ಸಂತುಷ್ಟಿಯನ್ನು ಮಾಡಿ ದೀರ್ಘ ಆಯುಷ್ಯವನ್ನು ಆಶೀರ್ವಾದ ಮಾಡಿ ಸ್ವರ್ಗೈಕ್ಯರಾಗಿದ್ದಾರೆ. ಅವರ ಆತ್ಮ ಸಂತೋಷದಲ್ಲೂ ಸಹ ಈ ದಿವಸ ಶ್ರೀಮಾನ್ ಶ್ರೀಯುತ ರಾಜಣ್ಣನವರು ಧರ್ಮಪತ್ನಿ ಧನಲಕ್ಷ್ಮನವರು ಅವರ ಕುಟುಂಬದವರಾದ ಕುಮಾರಣ್ಣನವರು ಅವರ ಧರ್ಮಪತ್ನಿ ಸುಮಿತ್ರಾ ಅವರು ಮತ್ತು ಕೃಷ್ಣಮೂರ್ತಿ ಅವರು ಇವರು ಸಹ ಪ್ರತಿನಿತ್ಯವೂ ಆವತ್ತಿನ ಇವತ್ತಿನವರೆಗೂ ವರ್ಷಕ್ಕೊಂದು ಸಾರಿ ಪರಮಾತ್ಮನ ಸೇವೆಯನ್ನು ಬಿಡದೆ ಭಕ್ತಿಯಿಂದ ಪಾರಾಯಣ ಮಾಡುವುದು, ಗ್ರಂಥ ರಚನೆ ಮಾಡುವುದು, ಅನ್ನದಾಸೋಹ ಮಾಡುವುದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ 9 ಗ್ರಹಗಳ ಆಶೀರ್ವಾದ ಅವರ ಕುಟುಂಬಕ್ಕೂ ಅವರ ಸ್ನೇಹಿತರಿಗೂ ಮತ್ತು ಹೆಣ್ಣು ಮಕ್ಕಳು, ಅಳಿಯಂದಿರು, ಭಾವಂದಿರು, ಬೀಗರು, ಸ್ನೇಹಿತರು, ಕಲಾಬಂಧುಗಳನ್ನು ಕರೆಯಿಸಿ ಈ ದಿವಸ ಈ ಗೃಹದಲ್ಲಿರಬಹುದಾದ ದೇವತೆಗಳಿಗೆ ಹಾಗೂ ಮೊಸರು ತುಪ್ಪಗಳಿಂದ ಅಭಿಷೇಕ ಮಾಡಿ ವಸ್ತ್ರಾಲಂಕಾರ ಪುಷ್ಪಾಲಂಕಾರ ಮಾಡಿ ಬಡವರಿಗೆ ಕಡು ಬಡವರಿಗೆ ಅನ್ನದಾನವನ್ನು ಮಾಡಿ ಈ ನಿಶ್ಚರಾತ್ರಿಗೆ ಪರಮಾತ್ಮನ ಸೇವೆಯನ್ನ ನಡೆಸ್ತಾ ಇದ್ದಾರೆ. ಇವ್ರಿಗೂ ಅಲೆ ಯಾಕೆ ಒಂದು ಸ್ವಲ್ಪ ಮನಸ್ಸು ಹೊರಟೊಡಿತಾ ಇದೆ. ಹಿಂಗ್ ಮಾಡಿದ್ರೆ ಹೆಂಗೆ, ಹಂಗ್ ಮಾಡಿದ್ರೆ ಹೆಂಗೆ? ಈಗ ಕಾಲ ಇಲ್ಲದ ಹೆಂಗೆ ಒತ್ತು ಹುಟ್ಟೋದು ಹೊತ್ಮುಖದ್ದು 2 ವರ್ಷ ಶನಿಮಾತ್ಮಕತೆ ಆಸಿ ನಮ್ಮ ತಂದೆ ಕಾಲದಿಂದಲೇ 11 ಶುರು ಮಾಡ್ತೀವಿ, 5 ಗಂಟೆಗೆ ಬಿಡ್ತೀವಿ. ಇದೇನ್ ಹೇಳ್ತೀರಿ? 3 ರಿಂದ 6 ಮಾಡೋಣ, 6 ರಿಂದ 10 ಮಾಡೋಣ. ಅಲ್ಗಾವ ಏನ್ ಹೋಗ್ಬೇಕು? ಅದು ಬಂದ ಅಣ್ಣ ಬೇಡ ತಿಳಿ, ನಿಮಗೆ ಗೊತ್ತಿಲ್ಲ. ವರ್ಷಕ್ಕೆ ಒಂದೇ ದಿವಸ ಆದ್ರೆ ಕೆಲವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಆ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದು, ಅಭಿಷೇಕ ಮಾಡಿಸೋದು, ನವಗ್ರಹ ದಾನ ಕೊಡೋದು. ಅದೇ ಈ ಕೆಲಸನ ಮನೇಲಿ ಮಾಡಿದ್ರೆ ಬಹಳ ಸೊಗಸು. ಆದ್ರಿಂದ ಭಕ್ತಿಯುತವಾಗಿ ಏನೇ ದುಷ್ಕೃತ್ಯಗಳು ಬಂದರೂ ಸಹ ನಡೆಸಿದ್ದಾರೆ. ಆ ಗೃಹದ ದೇವತೆಗಳು ಮತ್ತು ಗ್ರಹಗಳು ಎಲ್ಲವೂ ಸೇರಿ ಸರ್ವಾಧಿಕಾರಿಗಳಿಗೆ, ಭಕ್ತಾದಿಗಳಿಗೆ ಉದ್ಯೋಗವನ್ನ, ಮೊದಲು ಆರೋಗ್ಯವನ್ನು ಕೊಟ್ಟು ಹಿತಶತ್ರುನ ದೂರವಿಟ್ಟು ಸಂತುಷ್ಟಿಯುಂಟು ಮಾಡಲಿ ಮಹಾನುಭಾವ ಎಂಬುದಾಗಿ ನಾವು ಶುಭವನ್ನು ಕೋರುತ್ತಾ ಈ ದಿವಸ ಕಥಾವರ್ತನ ಮಾಡ್ತಾ ಇದ್ದೀವಿ. 330 ಕೋಟಿ ದೇವತೆಗಳು ಮತ್ತು ರಾಕ್ಷಸರು, 7 ಋಷಿಗಳು, 7 ಜನ ಋಷಿಗಳು, 9 ನವಗ್ರಹಗಳು, ಪೃಥ್ವಿ, ಆಕಾಶ, ಅಗ್ನಿ, ಬೆಳಕು, ನೀರು, ಈ ಪಂಚಭೂತಗಳು ಇವೆಲ್ಲವನ್ನು ಸ್ವೀಕರಿಸಿ ಗುರುಮಂದಿರದ ನಾವು 64 ವಿದ್ಯೆಯನ್ನು ಉಪಾಧ್ಯಯನ ಮಾಡಿ ಅಂಗಹೀನರಿಗೆ, ಅನಾಥರಿಗೆ ವಿದ್ಯಾಭ್ಯಾಸ ಮಾಡಿ ಅವರಿಂದ ಚಿರಋಣಿ ಆಗುವಂತಹ ಕಾಲ ಬಂದಿದೆ. ಈ ನಮ್ಮ ಮಾನವ ಜನ್ಮ 84 ಲಕ್ಷ ಕೋಟಿ ಇದೆ. ಮನೆ ಕಟ್ಟಿ ತಪ್ಪಾಯ್ತು ರಾಜಣ್ಣ, ಸುಮ್ಮನೆ ನಾಶ ಮಾಡೋ ಸದ್ಭಕ್ತಿ, ಸದ್ಮಾರ್ಗ ಉಪದೇಶಗಳನ್ನು ಮಾಡಿದವರಿಗೆ ಶೀಘ್ರವಾಗಿ 2ರಷ್ಟು ಸೂಕ್ಷ್ಮವಾಗಿ ಕಷ್ಟವನ್ನು ಕೊಡಬೇಡ ಎಂಬುದಾಗಿ ಇವರಿಗೆ ಬಿಲ್ಲು ಬಾಣದ ಆಧಾರವಾಗಿ
ಅದನ್ನು ಆಧಾರವಾಗಿ ಕೊಟ್ಟು ಆ ಗುರುಗಳೇ ಅವರಿಗೆ ವಿದ್ಯೆ ಕಲಿಸಿದ ಗುರುಗಳೇ ಒಂದು ಭಾಗದಲ್ಲಿ ಅವರಲ್ಲಿ ಸಿದ್ಧರಾಗಿ ಜನ್ಮನಿಂದ ತಂದೆ ಸೂರ್ಯನೇ ಒಂದು ಭಾಗದಲ್ಲಿ ಮೊದಲನೇ ಗ್ರಹವಾಗಿ ಸಹಕಾರ ಕೊಟ್ಟಿದ್ದಾರೆ ಇತರಿಗಾದ್ರಿಂದ ಎಲ್ಲ ದೇವತೆಗಳು ಮಿಗಿಲಾಗಿ ಗ್ರಹಗಳು ಜಲಗರ ಮೊನ್ನೆ ನಿಲ್ಲಿಸಿದ್ರು, ಸಿದ್ಧಲಿಂಗೇಶ್ವರ ನಿಲ್ಲಿಸಿದ್ರು, ಬ್ಯಾಟ್ರಾ ಸ್ವಾಮಿ ನಿಲ್ಲಿಸಿದ್ರು, ಮಾಲಿಂಗೇಶ್ವರ ಒಂಟೆ ಹೋದ ಕಾರಣ ಪ್ರತಿಯೊಂದಕ್ಕೂ ಜನ್ಮ 7 ವರ್ಷ ಶನಿ ದೋಷ, 7.5 ವರ್ಷ ಶನಿ ಕಾಟ, 16 ವರ್ಷ ಶನಿ ದೋಷ, 5 ವರ್ಷ ಪಂಚಮ 1ನೇ ಮನೆ. ನಮ್ಮ ರಾಶಿಯಲ್ಲಿ 1ನೇ ಮನೆಯಲ್ಲಿದ್ದರೆ ಇವರು ಹಲವಾರು ತೊಂದರೆಗಳು ಕೊಡಬಹುದು. ಶನಿದೇವರು ಪೂರ್ತಿ ಪವಿತ್ರ. ಆದ್ದರಿಂದ ಆ ಪರಮಾತ್ಮನ ಭಕ್ತಿಸಾರವಾಗಿ ನಾವು ಕಥೆಯನ್ನು ಕೇಳಿದರೆ ನಡೆಸಿದರೆ ನಮ್ಮ ಬಹುರೋಗವನ್ನು ದೂರವಿಡ್ತಾರೆ. ಆದ್ದರಿಂದ ಈ ದಿವಸ ಪರಮಾತ್ಮ ಸೇವೆ ಮಾಡ್ತಾ ಇದ್ದೇವೆ. ಮೊದಲು ಯಾವ ಮಹಾಮಹಿಮ ಪುಣ್ಯಮೂರ್ತಿ ಶ್ರೀಮನ್ನಾರಾಯಣನ ಧ್ಯಾನ ಮಾಡಿ ಅವರ ಆಶೀರ್ವಾದ ಪಡೆದು ಕಥಾಮೃತವನ್ನು ಪ್ರಾರಂಭ ಮಾಡ್ತೇವೆ. ಶ್ರೀಮನ್ನಾರಾಯಣ 10 ಅವತಾರ ಪುರುಷ ಇದೊಂದಿನ ಪಾದಕ್ಕೆ ಶರಣು. ಈ ಗೃಹಾಧಿಪತಿಗಳಲ್ಲಿ ಪರಮಾತ್ಮನ ಸೇವೆಯನ್ನು ಕೇಳುವಂತಹ ಪೂಜೆ ಮಾಡುವಂತಹ ಸರ್ವರಿಗೂ ಸಕಲ ವಿಧ ವಿಧ ದುಷ್ಟಗಳನ್ನು ದೂರವಿಟ್ಟು ಅವರ ಮನಸ್ಸಿಷ್ಟಾರ್ಥವನ್ನು ಒಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ, ಮುಂದೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರನ್ನು ಸಹ ನಾವು ಭಕ್ತಿಯಿಂದ ಜ್ಞಾನ ಮಾಡಿ ಅವರ ಮನಸ್ಸನ್ನು ಆಶೀರ್ವಾದ ಪಡೆದು ಯಾರು ತಂದೆ ತಾಯಿ ಗುರುವನ್ನು ಪೂಜೆ ಮಾಡಿ ನನ್ನ ಕಥಾಮೃತವನ್ನು ಬರೆಯುವರು, ಪೂಜಿಸುವರು, ಆರಾಧನೆ ಮಾಡುವಂಥವರಿಗೆ ಯಾವುದೇ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸುವುದಿಲ್ಲ ಎಂಬುದಾಗಿ ಶನಿದೇವರ ವಾಕ್ಯವಾಗಿದೆ. ಈ ಶುಭ ಸಮಯದಲ್ಲಿ ಈ ದಿವಸ ನಾವು ಶ್ರೀಮಾನ್ ಬೆಟ್ಟಪ್ಪನವರು ಲಕ್ಷ್ಮಣವರ ಸ್ಮರಣಾರ್ಥವಾಗಿ ಪೂಜೆಯನ್ನು ಮಾಡ್ತೇವೆ.
ಕೆಲಸಗಳನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ದೇವತಾ ಆರಾಧನೆ ಮಾಡಿ ಈ ನಮ್ಮ ವಂಶದ ಕುಡಿಯನ್ನ ಆಧಾರವಾಗಿ ಭಯಭಕ್ತಿಯಿಂದ ಪೋಷಣೆ ಮಾಡಿ ಬೆಳೆಸಿ ಜನ್ಮವಿತ್ತು ನಮಗೆ ಬೇಕಾದಂತ ಎಲ್ಲವನ್ನೂ ಸಹ ಭೂಮಿ ಮತ್ತು ರತ್ನ ಸಂಪಾದನೆ ಮಾಡಿ ಪಾಲಿಸಿ ವಿದ್ಯಾಭ್ಯಾಸ ಮಾಡಿ ಪುರುಷ ಎಂಬ ಈ ಗೃಹಕ್ಕೆ ಕನ್ಯೆ ಎಂಬ ಸ್ತ್ರೀಯನ್ನು ತಂದು ಲಗ್ನ ಮಾಡಿ ಇವರೆಲ್ಲರಿಗೂ ಶುಭವನ್ನು ಕೋರುತ್ತಾ ಇರುವಂತಹ ತಾಯಿಗೆ ಬೇಕಾದ ಸಕಲ ವಸ್ತುಗಳಿಗೂ ಸಹ ತಂದೇರಿಸಿ ಹಲವು ವಿಧಗಳಲ್ಲಿ ಉದ್ಯೋಗವನ್ನು ಮಾಡಿ ಕೆಲವೇನ್ ಮಾಡ್ತಾರೆ ಡ್ಯೂಟಿ ಮುಗಿದ್ರೆ ಇನ್ನೊಂದು ಮಾಡ್ತಾರೆ ಪೇಪರ್ ಹಾಕೋದು ಅದೊಂದು ಸ್ವಲ್ಪ ಕಾಸು ಆಮೇಲೆ ಸೆಕೆಂಡ್ ಶಿಫ್ಟ್ ಅದೊಂದು ಸ್ವಲ್ಪ ಕಾಸು ಓಟಿ ಅಂತ ಒಂದು ಸ್ವಲ್ಪ ಕಾಸು ನಾವು ಪೇಪರ್ಗಳಿಗೆ ಹೋಯ್ತಿದ್ದು 3 ಗಂಟೆಗೆ ಕೆಲಸ ಮುಗಿಯೋದು ಅಪ್ಪ 3 ಅವರ್ ಓಟಿ ಮಾಡಿದ್ನವರು ನನ್ಗೆ ಗೊತ್ತಿಲ್ಲ ಓಟಿ ಅಂದ್ರೆ ಏನೊಂದು ಜಾಸ್ತಿ ಸಂಬಳ ಕೊಡ್ತಾರೆ ಮಳೆ ಅನ್ನೋರು ಮಾಡೋದು ಆ ಸಂಬಳ ಬರ್ಬೇಕಾದ್ರೆ ಜಾಸ್ತಿ ಸಂಬಳ ಬರೋದು ಇವಾಗ ಓಟಿ ಅಂದ್ರೆ ಈ ಫ್ಯಾಕ್ಟ್ರಿ ನಿರ್ವಹಣೆ ಓಟಿ ಮಾಡ್ತೀಯ ನಮ್ದು ಹೊಟ್ಟೆ ಕಾಣ ಕೋಡೆಸು ಅದಿದ್ದಾಗ ಈ ನಾವು ಹಲವಾರು ರೂಪದಲ್ಲಿ ದುಡಿಮೆ ಮಾಡ್ತೇವೆ ಮಾಡಿ ಸ್ತ್ರೀ ಎಂಬ ಕನ್ಯೆಯನ್ನು ಪ್ರದರ್ಶನ ಮಾಡಿ ಈ ಮನೆಯ ಉದ್ಯೋಗ ಮುತ್ತು ರತ್ನ ಭೂಮಿ ಎಲ್ಲವನ್ನ ಅವರಿಗೆ ದಾರಿ ಎರೆದು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇದೆ. ಅರಣ್ಯದಲ್ಲಿ ಒಂದು ಗುಡಿಸಲನ್ನ ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ರು. ಈಗ ಗುಡಿಸಲಿಲ್ಲ, ಸೀದಾ ಆಶ್ರಮ ಶುರು ಹೋಗಿವೆ. ತಗೊಂಡಾಗ ಅವ್ರನ್ನ ಬಿಟ್ಬಿಡೋದು. ಲಕ್ಷ್ಮಕ್ಕೆ ಇವ್ರು 3 ಜನ ಯಾಕೆ ಇವರು ವೇಸ್ಟ್ ಮಾಡಿ ಇವ್ರ ತೈವಾಗ ಕೆಲಸ ಆಗಲ್ಲ, ಮೆತ್ತಗನ ಸೈಡ್ ಹಾಕ್ಸ್ಕೊಂಡ್ಬಿಟ್ಟು ತಗೊಂಡಾಗ ಬಿಟ್ಬಿಡ. ಇನ್ನೊಂದು 10 ವರ್ಷ ಆಮೇಲೆ ಬಂದ್ಬಿಟ್ಟು ಗೊತ್ತದೆ ಅಂದ್ರೆ ಅಂತ ಮಕ್ಕಳು ನಮ್ಗೆ ಹುಟ್ಟಬೇಕು. ಈಗ ನನ್ನ ಜಾತಕದಲ್ಲಿ ನನ್ನ ಮಕ್ಕಳನ್ನ ಉಪಚಾರ ಮಾಡಲ್ಲ, ಅದೆಲ್ಲ ಬಂದೈತೆ ನನಗೆ. ಈಗ 59-57 ವರ್ಷ ಆಗದೆ. ಇನ್ನು 3 + 64 ಶುಜ್ಞಾನವನ್ನೇ ಕೊಡುತ್ತಾರೆ, ಸಕಲ ವಿದ್ಯೆಯನ್ನೇ ಕೊಡುತ್ತಾರೆ. ಆದ್ದರಿಂದ ಈ ಗೃಹದಲ್ಲಿ ಪರಮಾತ್ಮನ ಕಥಾವೃತ್ತಿಗೆ ಮುನ್ನ ಗುರುವಿನ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಕಥಾಮೃತವನ್ನ ಹೇಳಿದವರಿಗೆ ಸಕಲಿಷ್ಟ ಸಿದ್ಧಿ ಎಂಬುದಾಗಿ ಪರಮಾತ್ಮನ ವಾಕ್ಯವಾಗಿದೆ. ಗುರುವಿನ ಆಶೀರ್ವಾದ ಪಡೆದಿದ್ದೇವೆ. ಇನ್ನು ಮುಂದೆ ಕಥಾಶ್ರವಣ, ಕನ್ಯಾದಾನ, ಅನ್ನದಾನ, ಚಿನ್ನದಾನ, ಗೋದಾನ ಏನೇ ಮಾಡಬೇಕಾದ್ರೂ ನಾವು ಮೊದಲು ಯಾರನ್ನ ಪೂಜೆ ಮಾಡಬೇಕು ಅಲ್ಲ, ನಾನು ಎಂಬ ಅಹಂಕಾರವನ್ನು ಬಿಡಬೇಕು. ಸ್ತ್ರೀಯರು ಪುರುಷರು ನಾನು ಕಿರೀಟ ಕೊಟ್ಟೆ 25,000 ಬ್ಯಾಟ್ರಿ ಸ್ವಾಮಿ ಹೆಸರು ಹಾಕಬಾರ್ದು. ಗೊತ್ತಾಯ್ತಾ? ನಾನು ಜಲಗಿರಮ್ಮನಿಗೆ ರಥೋತ್ಸವ ಮಾಡಿಕೊಟ್ಟೆ 50 ಲಕ್ಷ ಹಾಕ್ಬಾರ್ದು. ನಾನು ಕತೆ ಓದಿಸ್ತಾ ಇದ್ದೀನಿ ಅಂತ ಅನ್ಬಾರ್ದು.
ಪರರಿಂದ ಶ್ರಮಿಸಿ ಭಗವಂತನಿಗೆ ಹಣವನ್ನು ಕೂಡಿಟ್ಟು ಈ ದಿವಸ ಅನ್ನದಾನ ಮಾಡಿ ಕಥಾಮೃತವನ್ನು ನಡೆಸ್ತಾ ಇದೀವಪ್ಪ ಎಂಬ ವಾಕ್ಯವನ್ನು ತರಬೇಕು. ನಾನು ತನ್ನ ತಿಂದು ಚಿತ್ತಿಲು ಬರುವ ನಿನಗೇಕೆ ಗರ್ವ ಎಂಬುದಾಗಿ ಗುರುಗಳ ವಾಕ್ಯವಾಗಿದೆ. ಯಾವುದೇ ಶ್ರಮದಾನ ಮಾಡಬೇಕಾದರೆ, ಶುಭ ಕಾರ್ಯ ಮಾಡಬೇಕಾದರೂ ಗುರುಗಳ ಜಯ, ಬಹುಮಂದಿಗಳ ಜಯ, ಸಹಾಯದಿಂದ ನಾವಿದ್ದೇವೆ ಎಂಬ ವಾಕ್ಯವನ್ನು ಮಾಡಿ ಕಥಾಸಂಪೂರ್ಣ ಮಾಡುವುದಾಗಿದ್ದಾರೆ. ಈ ದಿವಸ ರಾಜ ವಿಕ್ರಮ ಅಥವಾ ಶನಿದೇವರ ದಿವ್ಯ ದರ್ಶನ, ರಾಜ ಸಿಕ್ಕದಂತ ಇವೆರಡರಲ್ಲಿ ಯಾವುದನ್ನ ಅಯ್ಯೋ ರಾತ್ರಿ ಪೈಪೋಟಿ ಹೋಗುತ್ತಪ್ಪ. ಒಬ್ಬ ವಿಕ್ರಮ ಅಂದ್ಬಿಟ್ರು, ಇನ್ನೊಂದಿಬ್ರು ಸತ್ಯರತ್ರ ಮಾಡಿ ಇಂತವ್ರಿ. ಹಂಗಲ್ಲ, ಅದು ಸಭೆಯಲ್ಲಿ 9 ಬರಬೇಕು. ರಾಜಾಭಿಕ್ಷಮ ಗುರು ಶನೇಶ್ವರ ದಿವ್ಯ ದರ್ಶನ ಎಂಬ ಚರಿತ್ರೆ. ನಾವಾಡುವಂತಹ ರಾಗ ರಚನೆಗಳಲ್ಲಿ ತಪ್ಪು ತೊದಲು ಬಂದಾಗಿಯೂ ಸಹ ಗುರು ಹಿರಿಯರು ಸೇರಿ ವಂಶಕ್ಷೀರ ನ್ಯಾಯದಂತೆ ಹರಸಿ ಆಶೀರ್ವದಿಸಿ ಪರಮಾತ್ಮ ಕಥಾಮೃತಕ್ಕೆ ಶುಭವನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಮೊದಲು ಪ್ರಥಮವಾಗಿ ಯಾವ ಶ್ರೀರಾಮಚಂದ್ರನ ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದಾರೆ. Thank you.
ಪಾದಕ್ಕೆ ಸಾಷ್ಟಾಂಗ ವಂದನೆಗಳು. ಸ್ವಾಮಿ, ಈ ದಿವಸ ಭಗವಾನ್ ಶನೇಶ್ವರ ಕಥಾಮೃತವನ್ನು ಭಾಗವಹಿಸಿದಂತಹ ಸಭೆಗೂ ಶುಭವನ್ನು ಕೊಡುತ್ತದೆ. ಯಾವ ರೀತಿಯಾಗಿ ನೀವಾದರೂ ಪಿತೃವಾಕ್ಯವನ್ನು ಪರಿಪಾಲಿಸಲು ಸುಗ ಸಿರಿ ಸಾಮ್ರಾಜ್ಯದ ರಾಜ ಪದವಿಯನ್ನು ತ್ಯಾಗ ಮಾಡಿ ಒಡವೆ ವಸ್ತ್ರವನ್ನು ದೂರವಿಟ್ಟು ಕೇವಲ ನಾರುಮಡಿಯನ್ನಿಟ್ಟು ವನವಾಸ ಮಾಡಿರುವಂತಹ ಸಂದರ್ಭ. ಆ ನಂತರ ಪರಮಾತ್ಮನ ಕೃಪೆಯಿಂದ ರಾಕ್ಷಸರ ಸಮೂಹವನ್ನೇ ಕಡಗಿಸಿ ಯುದ್ಧದಲ್ಲಿ ವಿಜಯಮಾನ ಹಾಕಿಸಿ ಶ್ರೀರಾಮಚಂದ್ರ ಇದ್ದಾಗಿ ಪಟ್ಟಾಭಿಷೇಕ ಹೊಂದಿದೆ ಸ್ವಾಮಿ. ಅಲ್ಲದೆ ಯಾವ ಮಹಾ ಅಹಲ್ಯಾದೇವಿಯವರಿಗೆ ಬಂದಂತಹ ಕಡು ಕಷ್ಟವನ್ನು ಪರಿಹಾರ ಮಾಡಿ ಸುಮಂಗಲಿ ಎಂಬುದಾಗಿ ಆಶೀರ್ವಾದ ಮಾಡಿ ಅವರ ಕಷ್ಟವನ್ನು ಪರಿಹಾರ ಮಾಡಿದೆ ಸ್ವಾಮಿ. ಈ ಗೃಹದಲ್ಲಿಯೂ ಸಹ ಪುರುಷರಿಗೆ ಸ್ತ್ರೀಯರಿಗೆ ಬಂದಂತಹ ದೂರ ಸಂಕಷ್ಟವನ್ನು ಪರಿಹಾರ ಮಾಡಿ ಆರೋಗ್ಯ ಭಾಗವನ್ನು ಕೊಟ್ಟು ಕಾಪಾಡು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಂದೆ ಯಾವ ಸೀತಾದೇವಿಯ ಧ್ಯಾನ ಮಾಡ್ತಾ ಇದೆ. ಮಹಾರಾಣಿ ಪತಿಯೇ ಪರದೇವ ಎಂಬುದಾಗಿ ಅನ್ಯಥಾ ದುಃಖ ಮಾಡದೆ ಪಟ್ಟದರ್ಶಿ ಎಂಬ ಶಬ್ದವನ್ನು ದೂರವಿಟ್ಟು ಪತಿಯ ಸಂಗಡ ಅಘೋರವಾದ ಅರಣ್ಯವನ್ನು ಸೇರಿ ಆ ರಾಕ್ಷಸರ ಕೊಡುವ ಕಷ್ಟವನ್ನು ನಿರ್ಮೂಲನ ಮಾಡಿ ಪತಿರಥ ಧರ್ಮ ನಡೆಸಿಕೊಂಡಂತಹ ಮಹಾತಾಯಿ ಕಡು ಬಡವರಿಗೆ ಅಂಗಹೀನರಿಗೆ ಯಾವ ರೀತಿಯಾಗಿ ಅನ್ನ ವಸ್ತ್ರ ವಿದ್ಯಾದಾನ ಮಾಡುತ್ತಿರೋ ಈ ಗೃಹಸ್ಥರಿಗೂ ಸಹ ಸರ್ವರಿಗೂ ಶುಭವುಂಟು ಮಾಡುತ್ತಾ ಎಂಬುದಾಗಿ ಆ ಮಹಾಲಕ್ಷ್ಮಿಯನ್ನ ಇಂಥ ಮಧ್ಯಾಹ್ನ ಪೂಜೆ ಮಾಡಿದ್ದೇವೆ. ಇನ್ನು ಮುಂದೆ ಮೋಕ್ಷದಾಯಕನಂತಹ ಮಹಾಗಣಪತಿ ಪೂಜೆಯನ್ನ ಅತಿ ಭಕ್ತಿಯಿಂದ ಮಾಡ್ತೇವೆ.
ಮಹಾಗಣಪತಿಯನ್ನು ಪೂಜೆ ಮಾಡ್ತಾ ಇದ್ದೇವೆ. ಏಕೆ? ಪ್ರಥಮವಾಗಿ ತಾಯಿ ತಂದೆಗಳು ಮೊದಲು ಪೂಜೆಯನ್ನು ಪಡೆದವರಿವೆ ಗಣಪತಿ. ತಂದೆ ತಾಯಿ ಗುರುವನ್ನ ಬಿಟ್ಟರೆ ಮೊದಲು ಪೂಜೆ ಇವರಿಗೆ ಬಂತು. ಕಾರಣ ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿ ಸಂತೋಷವಾಗಿದ್ದಾರೆ. ಮೆಟ್ಲು ಕಡರು ಯಾಕೋ ಅಂತಾರ ಆಯ್ತು ತಾಂಡವರು ಮೇಕೋಸ್ದೇನು ಹೋದ್ರು ಲಕ್ಷ್ಮೀನಾರಾಯಣ ಸ್ವಾಮಿ ಸಂತೋಷವಾಗಿದ್ದಾರೆ. ಸತಿಪತಿಯರು ಬ್ರಹ್ಮಲೋಕದಲ್ಲಿ ಬ್ರಹ್ಮಶಾಸ್ತ್ರ ಸಂತೋಷವಾಗಿದ್ದಾರೆ. ಕೈಲಾಸದಲ್ಲಿ ಪುರುಷನು ಹೋಗುವ ಶಿವ. ಯಾರೇ ಭಕ್ತರು ಎಷ್ಟೇ ಶ್ರಮಪಟ್ಟು ತಪಸ್ಸನ್ನು ಮಾಡಲು ಇಷ್ಟಾರ್ಥವನ್ನು ಕೊಡ್ತಾರೆ, ವರವನ್ನು ಕೊಡ್ತಾರೆ. ಆದರೆ ಒಳ ಮನಸ್ಸಿನಿಂದ ಸಂತೋಷವಾಗಂತೂ ಇಲ್ಲ. ಯಾಕೆ? ಯಾರನ್ನ ಕೇಳಕ್ಕೋರೆ ಇವೊಂದೊಂದು 500 ತಗೊಂಡು 50 ಸಂಪೂರ್ಣವಾಗಿ ತಗೊಳ್ಳಿ, ಒಂದು 10 ರೂಪಾಯಿ ಇರುತ್ತೆ. ಬರ್ತಾ ಒಂದು 50
ಏನು ಅಪ್ಸೆಟ್ ಮಾಡ್ತಾನೋ ಒಯ್ಯ ಅನ್ಕೊಂಡು ಕೊಡ್ತಾರೆ. ಅವ್ರು ಮಾಡಲಿ ಬಿಡ್ಲಿ ಆ ಸಂತೋಷ ಕೊಡಲಿಲ್ಲ ಶಿವ. ಕಾರಣ ಏನು? ನಾನು ಬರಡು ಶರೀರವಾಗಿದ್ದೇನೆ, ಆಭರಣವಿಲ್ಲ, ಕೊಡುಗು ತೊಡಕುಗಳಿಲ್ಲ, ನನಗೆ ಕನ್ಯೆ ಇಲ್ಲ, ಸ್ತ್ರೀ ಇಲ್ಲ. ನನ್ನೊಬ್ಬನಿಗೆ ಏನು ಬೇಕು ನೋಡಿ. ಇವತ್ತು ಅಚ್ಚುಕಟ್ಟಾಗಿ ಆ ತುಮಕೂರು ಗಂಗಾ ಮಠದವ್ರಿಗೆ, ಚಿಂಚಿಗಿರಿಯವರಿಗೆ ಏನು ಆಹ್ವಾನ ಕೊಡ್ತಾರೆ. ನಾವು ಅದೇ ಜಗನ್ನು ಬರ್ತೀವಿ, ಒಬ್ಬರು ಒಂದು ಬಾಳೆ ಕಟ್ಕೊತಾರೆ, ಅವ್ರು ಮನೆ ಸೊಪ್ಪು ಹಾಕಲ್ಲ. ಅವ್ರು ಯಾರು ಬರ್ತಾರೆ ಅಂದ್ರೆ ಹೂವು ಹಾಕೊಂಡು ಬಾಳೆ ಎಲ್ಲ ಮಡಿಕೊಂಡು ಕೂತಿರ್ತಾರೆ. ನೆಮ್ಮದಿ ಜೀವನ ಅವ್ರದ್ದು. ಹೆಂಡತಿ ಮಕ್ಕಳು ಸವಾಸ ಇಲ್ಲ, ಸಂಪಾದನೆ ಮಾಡಬೇಕು, ಹೊರ ಕಟ್ಟಬೇಕು, ಮನೆ ಕಟ್ಟಬೇಕು, ಮಕ್ಕಳಿಗೆ ಅಪ್ಪಿ ಮಾಡಬೇಕು ಅನ್ನೋದ್ರಿಗಿಲ್ಲ. ಆದ್ರೆ ನಾವು ಯಾವುದೋ ಭಾಗದಲ್ಲಿ ಮಕ್ಕಳಿಗೆ ಋಣ ಅನ್ನೋದಿದೆಯಲ್ಲ, ಆ ಋಣಕ್ಕೋಸ್ಕರ ಮಾಡಬೇಕು. ನನಗೆ ನೇರಿದೆ ಎಂಬುದಾಗಿ ಒಂದು ದಿವಸ ಏಕಾಂತವಾಗಿ ಚಿಂತೆ ಮಾಡಿಬಿಟ್ಟಿರುತ್ತೆ ಶಿವ. ಒಂದು ಲಗ್ನ ಇದ್ಮೇಲೆ ಯಾರಿಗೂ ಅಷ್ಟೇ, ಸತಿಪತಿಯ ಮೇಲೆ ಯಾಕೆ ಮನೆ ಇಲ್ಲ. ಎಷ್ಟೇ ಹಣ ಮಾಡಿ, ಎಷ್ಟೇ ಐಶ್ವರ್ಯ ಮಾಡಿ, ಆ ಒಂದು ಸ್ತ್ರೀ ಅನ್ನೋದೊಂದು ಇದ್ರೆ ಮನೆಯಲ್ಲಿ ಎಲ್ಲ ಸಂತೋಷ. ಅದೇನಾರ ನಾರಿ ಒಲಿದು ಮಾರಿ ಆದ್ರೆ ನಮ್ಮ ಮನೆಯೇ ಸಂಸಾರ ಮಾರಮನೆ ಆಗುತ್ತೆ. ಕನ್ನಿಕಾ ಹೋಮ, ಪುತ್ರಕಾ ಮಿಷ್ಟಿ ಹೋಮ, ಮಕ್ಕಳಿಗೆ ಪುತ್ರಕಾ ಮಿಷ್ಟಿ ಹೋಮ ಮಾಡ್ತೀವಿ ನಾವು. ಇಲ್ಲದ್ರೆ ಮಕ್ಕಳಾಯ್ತವೆ ಅಂಥದ್ದು ಯಾರು ನೋಡಿ. ಒಂದು 20 ಸಾವಿರ 30 ಸಾವಿರ ಮಾಡ್ತೀವಿ. ಒಂದು 10 ಕಳಸ ಇಟ್ಬಿಟ್ಟು, ಒಂದಷ್ಟು ಇಟ್ಕೆ ದೇವಸ್ಬಿಟ್ಟು, ಒಂದು ಅರ್ಧ ಕೆಜಿ ತುಪ್ಪ ತಗೊಂಡ್ಬಿಟ್ಟು, ಕಲ್ಯಾಣ ಸ್ವಾಹ ಕಲ್ಯಾಣ ಸ್ವಾಹ ಅಂತ ಅಷ್ಟೇ ಏನಿಲ್ಲ ಬದಕೈದು. ಪರಮಾತ್ಮಗೆ ಬರ್ತಿರ್ಬೇಕು, ನಾವು ಮಾಡಬೇಕು. ನಾವು ಹೋಮ ಮಾಡ್ತೀವಿ. ಯಾಕೆ? ಗ್ಯಾಸ್ಗೆ, ಮನೆಗೆ, ಮಕ್ಕಳಿಗೆ, ಅಡಿಗೆ ಬಾಗಿಲ ಕೊಡುತ್ತೆ. ಈ ಶಿವ ತ್ರಿಮೂರ್ತಿಗಳನ್ನು ಧ್ಯಾನ ಮಾಡಿ ನನಗೆ ಅಸಂತೋಷವಾಗಿದೆ ಎಂಬುದಾಗಿ ಚಿಂತೆ ಮಾಡಿದಂತೆ ಯಾಗವನ್ನು ಪೂರ್ಣಗೊಳಿಸಿದ ಆ ಮಹಾವಿಷ್ಣು ಲಕ್ಷ್ಮೀನಾರಾಯಣ ಪ್ರಸನ್ನ ಆದಂತೆ ಅಗ್ನಿ ಕೊಡುತ್ತದೆ. ಶ್ರೀಮಂತ ರಮಣ ಗೋವಿಂದ ಹಣ ಸಂಪತ್ತಿದೆ, ನಿನಗಾಗಿ ಒಂದು ಕನ್ಯೆ ಸಿದ್ಧವಾಗಿದೆ. ಲಕ್ಷ್ಮೀನಾರಾಯಣರು ಯಾಗದಲ್ಲಿ ಪ್ರಸನ್ನರಾಗಿ ಶಿವನಿಗೆ ಧೈರ್ಯ ಕೊಡ್ತಾ ಇದ್ದಾರೆ. ಇನ್ನೆರಡು ದಿವಸದಲ್ಲಿ ನಿನಗೆ ಅಭಿಜಿನ್ ಮುಹೂರ್ತದಲ್ಲಿ ಭೂಲೋಕದಲ್ಲಿ ಲಗ್ನವಾಗುತ್ತೆ. ಗಿರಿಜಾದೇವಿ ಯಾವ ಪಾರ್ವತಾದೇವಿ ಸಕಲ ವಿದ್ಯೆ ಪಾರಗತಳಾಗಿ ತಂದೆ ತಾಯಿನ ಧಿಕ್ಕರಿಸಿ ಅಘೋರವಾದ ಅರಣ್ಯ ಬಂದು ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಇನ್ನು ನಿರಂತರವಾಗಿ ಕುಬೇರ, ವರುಣ, ಅಗ್ನಿ, ಯಮ, ಅಷ್ಟದಿಕ್ಪಾಲಕರು, ಸ್ತ್ರೀಯರು, ಪುರುಷರು, ಧರ್ಮನವರು ಎಲ್ಲರೂ ಸೇರಿ ಸೃಷ್ಟಿಯನ್ನು ಮಾಡ್ತೀವಿ. ಧೈರ್ಯದಿಂದಾಗಿ ಅತ್ಯಂತರಾಗಿ ಯಾವ ನಾಗಮಾತ್ಮನ ಕಳುಹಿಸಿ ಆ ಶಿವನಿಗೆ ನಿಮಂತ್ರಣ ಸ್ನಾನ ಮಾಡಿಸಿ ಆ ಸಕಲ ಸಾಹಿತ್ಯದಿಂದ ನಾಗಮಾತರು ಕರೆದಿದ್ದಾರೆ ಗೋಲೋಕಕ್ಕೆ. ಇತ್ತಲ ದೇವ ಋಷಿಗಳು, ಪುರೋಹಿತರು, ಅರ್ಚಕರು, ನಾರಿನ ಮುತ್ತೈದೆಯರು, ಪೂರ್ಣ ಕುಂಭಗಳು, ಅಷ್ಟಕುಂಭಗಳು, ಬಾಲ್ಸಿಂಗಳು ಬರ್ತಾ ಇದೆ ಶಿವನ ಪೂಜೆಗೆ, ಗೋಲಿ ಪೂಜೆಗೆ.
ಮೊದಲು ಏನ್ ಮಾಡ್ಬೇಕು? ಮದುವೆಯಾಗಿರದೆ ಆಯ್ತಾ? ಯಾವಾಗ ಬಂದಾಗ ನಂದ್ರು 2 ಸೆಟ್ ಆಗದೆ ಅಂತ ಮದುವೆ ಹೇಳಲಿಲ್ಲ. ನೋಡಿದ್ರೆ ಸಾಯಂಕಾಲನೆಯ ಈ ಮನೆಗೆ ಬಂದಾಗ ಹುಡುಗ ಎದುರಾಗ ಬಂದಾಗ ಸೆಟ್ ಆಗದೆ ಅಂದ್ರು ಮದುವೆಗೆ ಹೇಳಿಲ್ಲ. ಸದ್ಯ ಕೇಳದೆ ಇದ್ದು ಒಳ್ಳೇದೇ. ಈ ಬಸ್ ನಿಂತ್ಕೊಂಡ್ಬರಕ್ಕಾಗಲ್ಲ. ಆ ಚೌಟ್ರಿ ಯಾವ್ದೋ ಮೂಲೆ ನಿಲ್ತದೆ. ಕೊಟ್ಟಿದ್ರಿ ನಮ್ಗೆ ಬರಕ್ ಆಗಲ್ಲ. ನಮ್ ಟೈಮ್ ನಿಮ್ ಬಸ್ ಬರಲ್ಲ. 200 ಉಳಿತು. ನಾನೇ ತಿಳ್ಕೊಂಡೆ 21 ಬ್ಯಾಟ್ರಸ್ ಅಂತ ಬರ್ತವೆ. ಒಂದೊಂದು ಗುಂಡಾದ ಹಾಕ್ಬಿಟ್ಟು ಜೀರಿಗೆ ಬೆಲವನ್ನು ಹಾಕ್ತಾರೆ. ಮೊದಲು ಯಾವುದು ಎಣ್ಣೆ, ಈಗಲ್ಲ ಪಶ್ಚಾತ್ ದುಡ್ಡು ಅಂತ. ಆದಿಯಿಂದಲೂ ಇಂದಿರಾ ಗಾಂಧಿ ಕಾಲದ ಸ್ತ್ರೀಯರಿಗೆ ಪ್ರಶಸ್ತಿ ಆಗೋಯ್ತದ್ದು. ನಾವು ಸುಮ್ಮನೆ ಈಗ ಕಲ್ತೀವಿ ಅಷ್ಟೇ. ಇರ್ಲಿ, ಅವ್ರಿಗೂ ಅದೃಷ್ಟ ಚೆನ್ನಾಗದೆ. ನಮ್ಮೆಲ್ಲ ಗಂಡಸನೆಲ್ಲ ಕೆಳಕ್ಕೆ ಹಾಕ್ಬಿಟ್ರು ಚತುರ್ದಡಿಕೆ. ಅವರೆಲ್ಲ ಸೀಟು ಜೀರಿಗೆ ಬೆಲ್ಲವನ್ನು ಹಾಕಿ ಸಮ್ಮನ ಮಾಲೆಯನ್ನು ಹಾಕ್ತಾ ಇದ್ದಾರೆ. ಸಮ್ಮತ ಮಾಲೆ ಆಗಿದೆ. ಆನಂತರ ಗುರುಗಳು ವಿದೇಶಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಾಂಗಲ್ಯ ಶತಮಾನ ಭವತಿ ಶತಾಯುಷ್ಯಂ ದೀರ್ಘಂ ದೀರ್ಘಂ ಶುಭಂ ಎಂಬುದಾಗಿ ಆಶೀರ್ವಾದವಾಯಿತು. ಶುಭ ಲಗ್ನದಲ್ಲಿ ಯಾವ ಭಾರತ ಪರಮೇಶ್ವರಿಗೆ ಈಶ್ವರ ಸ್ವಾಮಿಗಳು ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ. ಮಾಂಗಲ್ಯ ಚಿಂತೆ ಮಾಯವಾಗುತ್ತೆ. ಚಿಂತೆಗೂ ಚಿಂತೆಗೂ ಎರಡೇ ವ್ಯತ್ಯಾಸ. ಸೌದೆ ಇಟ್ಬಿಟ್ಟು ಚಿಂತೆ, ಮನಸ್ಸಿನ ಚಿಂತೆ. ಆ ಶ್ರೀ ರಮಣನಾಗಿ ಕೈಲಾಸ ಶ್ರೀ ಕೈಲಾಸವಾಯಿತು. ಸಂತೋಷವಾಗಿ 1 ಮಾಸಗಳ ಕಾಲ ಆ ಸತಿಪತಿಗಳು ಚೆನ್ನಾಗಿತ್ತು. ಆನಂತರ ಪಾರ್ವತಿ ದೇವಿಗೆ ಶುಭ ಶಂಕರ ಎಲ್ಲರೂ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವರವನ್ನು ಕೊಟ್ಟು ಬರ್ತೇನೆ ಎಂಬುದಾಗಿ ಭೂಲೋಕಿಗೆ ಬಂದರು. ಬಹು ಸಮಯವಾದವು. ಬೇಸರಗೊಂಡಂತ ಪಾರ್ವತಿ ದೇವಿ ಯಾವ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ ನಮಗೆ ಬೇಸರವಾಗಿದೆ ಸ್ವಾಮಿ, ಪುರುಷರಿಲ್ಲ ಎಂಬುದಾಗಿ ಹೇಳೋಣ. ತನ್ನ ಶಕ್ತಿಯುತವಾಗಿ ಶ್ರೀಗಂಧವನ್ನು ತೆಗೆದುಕೊಂಡು ನಿನ್ನ ಶರೀರದ ಕಲೆಯನ್ನು ಮಿಶ್ರಣ ಮಾಡಿ ಪುಟ್ಟ ಬಾಲಕನಾಗಿ ನಿರ್ಮಾಣ ಮಾಡಿತು. ಆಗ ನಾಯಕ ಎಂಬ ಮಗುವನ್ನ ಸೃಷ್ಟಿಸಿ ಆಟ ಪಾಠ ಮಾಡಿಕೊಂಡು ಪಾರ್ವತಿ ದೇವಿ ಕೈಲಾಸದಿಟ್ಟು ಒಂದಾದ ದಿವಸ ಯಾವ ಪಾರ್ವತಿ ಸ್ನಾನ ಮಾಡಿ ಮಾಡಿ ಬರುವ ಸಮಯಕ್ಕೆ ಮಗು ಈ ಮಹಾಕಾಲದಲ್ಲಿ ಯಾರನ್ನ ಬಿಡಬೇಡ, ಸ್ತ್ರೀಯರು ಪುರುಷರು ಕಂತಂದು ಸಹ ಆದರೆ ಆಯಿತು. ಮಹಾಕಾಲದಲ್ಲಿ ಪುಟ್ಟ ಬಾಲಕ ತಂದಿದ್ದಾರೆ. ಆ ಈಶ್ವರ ಬಂದಂತೆ ಸ್ವಾಮಿ ನೀವಾರು ಒಳಗಡೆ ಬರುವಾಗ ಇಲ್ಲ ಸ್ವಾಮಿ, ನಾನೇ ಕೈಲಾಸಕ್ಕೆ ಅಧಿಪತಿ,
ಶಂಕರ ಶಿವ ಎಂಬುದಾಗಿ ನಮ್ಮ ತಾಯಿ ಹೇಳಿದ್ದಾರೆ. ಅದನ್ನು ಬಿಡಬಾರ್ದು ಎಂಬುದಾಗಿದ್ದಾಗ ಕೋಪಗೊಂಡಂತ ಈಶ್ವರ ರುದ್ರನಾಗಿ ತನ್ನ ಜಡೆಯನ್ನು ಒದರಿ ತ್ರಿಶೂಲದಿಂದ ಎಲ್ಲವೋ ಭ್ರಷ್ಟ ಎಂಬುದಾಗಿ ಆ ತಲೆಯನ್ನು ಕೊಚ್ಚಿ ಪ್ರಾಣಾಂತ ಮಾಡಿಬಿಟ್ಟ. ರಕ್ತ ದಮ ದಮನೆ ಸುರಿಯುತ್ತಾ ಇದೆ. ಆ ಮಗುವಿನಲ್ಲಿ ಹಾರಿ ಹಾರಿ ಹೋಗ್ತಾ ಇದೆ ಭೂತಳಕ್ಕೆ. ಅಮ್ಮ ಜನನಿ ಕಾಪಾಡುತ್ತಾಯಿ ಎಂಬುದಾಗಿ ಮಗುನ ಆ ರೋದನ ಪಾರ್ವತಿಯಲ್ಲಿ ಬಂದು ನೋಡ್ತಾ ಇದ್ದಾಳೆ. ಶಂಕರನಾದರೂ ಮಹಾಭೈರವನಾಗಿ ರುದ್ರನಾಗಿ ನಿಂತಿದ್ದಾನೆ. ಮಗು ಅಲ್ಲೋಲಕಲವಾಗಿದೆ, ರಕ್ತ ಧಾರಾಕಾರವಾಗಿರುತ್ತದೆ. ಸ್ವಾಮಿ, ನಾನು ಮಾಡಿದ್ದನ್ನು ಮನಸ್ಸಿ ಇದು ನನ್ನ ಬೇಸರಕ್ಕಾಗಿ ಸೃಷ್ಟಿಸಿಕೊಂಡ ಮಗು. ಈ ಮಗುವಿಗೆ ಜನ್ಮದಾನ ಮಾಡಿದ್ದನು. ಆಗ ಶಿವಗಳನ್ನು ಕರೆಯಿಸಿ, ಎಲೆ ಶಿಷ್ಯರೇ, ಈ 10 ದಿಕ್ಕಿನಲ್ಲಿ ಪ್ರಾಣಿಯಾಗಲಿ ಮಗುವಾಗಲಿ ಕಂಡುಬಂದಿರಲಿ, ಅದರ ತಲೆಯನ್ನ ಉತ್ತರ ದಿಕ್ಕಿಗೆ ಮಲಗಿರುವಂತಹ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತಂದಿದ್ರು. ತಕ್ಷಣ ಶಿವಭಟರು ಓಡೋಡಿ ಉತ್ತರ ದಿಕ್ಕಿನಲ್ಲಿ ಮಲಗಿದಂತಹ ಆನೆಯ ತಲೆಯನ್ನು ಕತ್ತರಿಸಿ ತಂದು ಶಿವನಿಗೆ ಕೊಟ್ಟರು. ಆ ಮಗುವಿಗೆ ರುಂಡ ಬಲದಕ್ಕೆ ರುಂಡವನ್ನು ಇಟ್ಟು ಜೀವದಾನ ಮಾಡಿ ವಿಘ್ನೇಶ್ವರ ವಿನಾಯಕನಾಗಿ ಎಂಬುದಾಗಿ ಹೇಳಿದ್ದಾರೆ. ಇದರಿಂದ ನಾವು ಈ ದಿವಸ ಮಹಾಗಣಪತಿಯನ್ನು ಪೂಜೆ ಮಾಡಿದ್ದೇವೆ. ವಿಘ್ನಗಳು ದೂರವಾಗಲಿ, ಸಕಲ ವಿಧಿ ಸಂಪತ್ತು ಪ್ರಧಾನ ಉದ್ಯೋಗ ಲಭಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಂದಿನ ಕಥಾವಸ್ತನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವ ಕಲಿಯುಗಕ್ಕೆ ಅಧಿಪತಿಯಾದಂತಹ ವೆಂಕಟಾಚಲ ಸ್ವಾಮಿ 7 ಮಠಗಳ ಒಡೆಯ ಅವರ ಪೂಜಾ ಕೈಂಕರ್ಯ ಮಾಡಿ ಈ ಗ್ರಾಮದ ಬೇಟರಾಯ ಸ್ವಾಮಿ ಮತ್ತು ಚಿಕ್ಕಣ್ಣ ಸ್ವಾಮಿ ಜಲನಾಯಕ ಸ್ವಾಮಿಯವರ ವೃಂದದಿಂದ ಧ್ಯಾನ ಪೂಜೆ ಮಾಡಿ